ನನ್ನ 22 ವರ್ಷದ ಮಗಳ ಮದುವೆ ಮಾಡಿದ ನಂತರ ಎಂದಿನಂತೆ ನನ್ನ ಗಂಡ ನನ್ನನ್ನು ಹಳ್ಳಿಯಲ್ಲಿ ಬಿಟ್ಟು ಸಿಟಿಗೆ ಹೋದರು. ನಾನು ಮತ್ತೆ ಒಂಟಿಯಾಗಿದ್ದೆ. ನನ್ನ ಗಂಡ ಮಗಳ ಮದುವೆಗೆಂದು ಕೆಲವು ದಿನಗಳಿಂದ ಬಂದಿದ್ದರು. ಆದರೆ ಮದುವೆಗೆ ತುಂಬ ಬಂಧು ಮಿತ್ರರು ಬಂದಿದ್ದರಿಂದ ಗಂಡನ ಜೊತೆ ಒಂಟಿಯಾಗಿ ಕಾಲ ಕಳೆಯುವ ಅವಕಾಶ ನನಗೆ ಸಿಗಲಿಲ್ಲ. ಕವಿತಾ ನನ್ನ ಮಲಮಗಳು. ನನ್ನ ಮಗಳು ನನಗೆ ಕಾಲ್ ಮಾಡಿದಾಗ ಅವಳು, ಅಮ್ಮ, ನಾನು ತುಂಬ ಚೆನ್ನಾಗಿದ್ದೇನೆ ಎಂದಳು. ಈ ಮದುವೆಯಲ್ಲಿ ನಾನು ತುಂಬ ಸಂತೋಷವಾಗಿದ್ದೇನೆ. ನನ್ನ ಪತಿ ನನ್ನನ್ನು ತುಂಬ ಪ್ರೀತಿಸುತ್ತಾನೆ ಮತ್ತು ನನ್ನೊಂದಿಗೆ ಎಲ್ಲ ಸಮಯವನ್ನು ಕಳೆಯಲು ಬಯಸುತ್ತಾನೆ. ನನ್ನನ್ನು ಒಂದು ಕ್ಷಣವೂ ಒಂಟಿಯಾಗಿ ಬಿಡುವುದಿಲ್ಲ ಎಂದಳು. ಇದನ್ನು ಕೇಳಿದ ನನಗೆ ನನ್ನ ಮಗಳಿಗೆ ಒಳ್ಳೆಯ ಮನೆ ಸಿಕ್ಕಿದೆ. ತುಂಬ ಖುಷಿಯಾಯಿತು. ಯಾಕೆಂದರೆ ಅವಳಿಗೆ ಮದುವೆ ಮಾಡಿಸಲು ನಮ್ಮ ಹೊಲವನ್ನು ಅಡವಿಟ್ಟು ಈಗ ಸಾಲ ನಮ್ಮ ತಲೆ ಮೇಲಿದೆ. ಈ ಸಾಲವನ್ನು ಹಂತ ಹಂತವಾಗಿ ಸಿಟಿಯಲ್ಲಿ ದುಡಿದು ತೀರಿಸುತ್ತೇನೆ ಎಂದು ನನ್ನ ಪತಿ ಹೇಳುತ್ತಾನೆ. ಆದರೆ ನಾನು ಮದುವೆಯಾದ ನಂತರ ಈ ಮನೆಗೆ ಬಂದಾಗ ನಾನು ಸುಮಿತ್ ಅವರ 2ನೇ ಹೆಂಡತಿಯಾಗಿದ್ದೆ ಮತ್ತು ಆಗ ನನ್ನ ಮಗಳಿಗೆ ಕೇವಲ 5 ವರ್ಷ. ಮಗುವನ್ನು ಸಾಕಲು ತಾಯಿ ಸಿಗಲಿ ಎಂಬ ಕಾರಣಕ್ಕೆ 2ನೇ ಮದುವೆಯಾಗಿದ್ದ. ತಾಯಿ ಇಲ್ಲದ ಆ ಹುಡುಗಿಯನ್ನು ನನ್ನ ಸ್ವಂತ ಮಗಳಂತೆ ಬೆಳೆಸಿದೆ ಮತ್ತು ಅವಳಿಗೆ ತುಂಬ ಪ್ರೀತಿಯನ್ನು ನೀಡಿದ್ದೇನೆ. ಆದರೆ ನಮ್ಮ ಮದುವೆಯ ಮೊದಲ ರಾತ್ರಿ ನನ್ನ ಗಂಡ ನನಗೆ ಹೇಳಿದ ಮಾತುಗಳನ್ನು ಕೇಳಿ ನನ್ನ ಕಣ್ಣಲ್ಲಿ ನೀರು ಬಂದಿತ್ತು. ತಾನು ಮೊದಲ ಪತ್ನಿಯನ್ನು ತುಂಬ ಪ್ರೀತಿಸುತ್ತಿದ್ದು ಮತ್ತೆ ಮದುವೆ ಆಗಲು ಇಷ್ಟವಿದ್ದಿಲ್ಲ. ಆದರೆ ನಮ್ಮ ತಾಯಿ ನನ್ನ ಮೇಲೆ ಒತ್ತಡ ಹೇರಿದ್ದಾಳೆ ಎಂದು ಹೇಳಿದನು. ನನ್ನ ಗಂಡನ ಮೊದಲ ಹೆಂಡತಿ ಸತ್ತಾಗಿನಿಂದ ನನ್ನ ಪತಿ ನಗರದಲ್ಲಿ ವಾಸಿಸಲು ಪ್ರಾರಂಭಿಸಿದರು ಮತ್ತು ಅಲ್ಲಿಯೇ ಕೆಲಸ ಮಾಡುತ್ತಿದ್ದರು. ನನ್ನ ಅತ್ತೆ ಮತ್ತು ಮಾವ ಗ್ರಾಮದ ಹೊಲಗಳನ್ನು ನೋಡಿಕೊಳ್ಳುತ್ತಿದ್ದರು. ನನ್ನ ಪತಿ ರಜೆ ಸಿಕ್ಕಾಗಲೆಲ್ಲ ನನ್ನ ಬಳಿ ಬರುತ್ತಿದ್ದನು. ಆದರೆ ಅವನು ಹೋದಾಗ ನಾನು ರಾತ್ರಿಯಲ್ಲಿ ಒಬ್ಬಂಟಿಯಾಗಿ ಕಳೆಯುತ್ತಿದ್ದೆ ಮತ್ತು ಅವನ ಪ್ರೀತಿಗಾಗಿ ಹಾತೊರೆಯುತ್ತಿದ್ದೆ. ಮದುವೆಯಾಗಿ 1 ವರ್ಷ ಕಳೆಯುವುದರೊಳಗೆ ನಾನು ಗರ್ಭಿಣಿಯಾದೆ. ನನಗೆ ಒಂದು ಗಂಡು ಮಗುವಾಯಿತು. ಹಳ್ಳಿಯಲ್ಲಿ ಗಂಡನಿಲ್ಲದೆ ಇರಲು ಮನಸ್ಸಿಲ್ಲದಿರುವಾಗ ನನಗೂ ಕೂಡ ಸಿಟಿಗೆ ಕರೆದುಕೊಂಡು ಹೋಗಿ ನಾನು ನಿಮ್ಮ ಜೊತೆ ಬಾಳಬೇಕು, ಹೀಗೆ ಒಬ್ಬಂಟಿಯಾಗಿರುವುದು ನನಗೆ ಇಷ್ಟವಿಲ್ಲ ಎಂದಾಗ ನನ್ನ ಗಂಡ, ಸಿಟಿಯಲ್ಲಿ ಇಷ್ಟು ಜನರ ಖರ್ಚಿಗೆ ನನ್ನಿಂದ ಆಸರೆಯಾಗುವುದಿಲ್ಲ. ಅದಕ್ಕೆ ನೀನು ನಿನ್ನ ಮಕ್ಕಳನ್ನು ಕರೆದುಕೊಂಡು ಹಳ್ಳಿಯಲ್ಲಿಯೇ ಇರು, ಹಳ್ಳಿಯಲ್ಲೇ ಅವರಿಗೆ ಓದು ಬರಹ ಮಾಡಿಸು ಎಂದು ಹೇಳುತ್ತಿದ್ದರು. ನನ್ನ ಪತಿ ತಿಂಗಳಿಗೊಮ್ಮೆ ಬರುತ್ತಿದ್ದರು. ಆದರೆ ಕೆಲವೇ ದಿನಗಳು ಉಳಿದುಕೊಂಡು ಹೋಗುತ್ತಿದ್ದರು. ಅದೇ ರೀತಿಯಲ್ಲಿ ನನ್ನ ಯೌವನವು ಕ್ರಮೇಣ ಒಂಟಿತನದಲ್ಲಿ ಕಳೆದು ಈಗ ನನಗೆ 38 ವರ್ಷ. ನನ್ನ ಗಂಡ ನನಗಿಂತ 7 ವರ್ಷ ದೊಡ್ಡವನು. ಮದುವೆಯಾದ ಸ್ವಲ್ಪ ದಿನಗಳ ನಂತರ ನನ್ನ ಗಂಡ ನನಗೆ ಫೋನ್ ಮಾಡಿ, ದೊಡ್ಡ ಸಮಸ್ಯೆ ಬಂದಿದೆ, ನನ್ನ ಕೆಲಸ ಕಳೆದು ಹೋಗಿದೆ, ನನಗೆ ಎಲ್ಲಿಯೂ ಕೆಲಸ ಸಿಗುತ್ತಿಲ್ಲ ಎಂದರು. ನಾನು ಮತ್ತೆ ಊರಿಗೆ ಬಂದು ವ್ಯವಸಾಯ ಮಾಡು ಎಂದು ಹೇಳಿದ್ದೆ. ಆದರೆ ನನ್ನ ಪತಿ, ನಮ್ಮ ಮೇಲೆ ತುಂಬ ಸಾಲವಿದೆ, ನಾನು ಕೆಲಸ ಮಾಡದಿದ್ದರೆ ಈ ಸಾಲವನ್ನು ಹೇಗೆ ತೀರಿಸುತ್ತೇನೆ ಮತ್ತು ತೋಟವು ನಮ್ಮ ಕೈಯಿಂದ ಹೋಗುತ್ತದೆ ಎಂದು ಹೇಳಿದರು. ಆಗ ನಾನು ಹೇಳಿದೆ, ಈಗ ಕವಿತಾನ ಮದುವೆಯಾಗಿದೆ, ನಾನು ಕೂಡ ಸಿಟಿಗೆ ಬಂದು ಜನರ ಮನೆ ಕೆಲಸ ಮಾಡ್ತೀನಿ. ಅಡುಗೆ ಮಾಡುವುದು, ಪಾತ್ರೆಗಳನ್ನು ಸ್ವಚ್ಛಗೊಳಿಸುವುದು ಮುಂತಾದ ಯಾವುದೇ ಕೆಲಸ ಸಿಕ್ಕರೆ ಈ ಸಾಲದಿಂದ ಮುಕ್ತಿ ಪಡೆಯಬಹುದು. ಸ್ವಲ್ಪ ಹೊತ್ತು ಯೋಚಿಸಿದ ನಂತರ ನನ್ನ ಗಂಡ, ಸರಿ, ನಿನಗೆ ಕೆಲಸ ಮಾಡಲು ಮನಸ್ಸಿದ್ದಿದ್ದರೆ ಬಾ, ಏಕೆಂದರೆ ನಮ್ಮ ಹೊಲವನ್ನು ಉಳಿಸಬೇಕು. ನನ್ನ ಮಗನನ್ನು ನನ್ನ ಅತ್ತೆಯ ಬಳಿ ಬಿಟ್ಟು ಹಣದ ಅವಶ್ಯಕತೆಯನ್ನು ನೋಡಿ ನನ್ನ ಅತ್ತೆಯರು ನನಗೆ ಅನುಮತಿ ನೀಡಿದರು. ಎಷ್ಟೋ ವರ್ಷಗಳ ನಂತರ ನನ್ನ ಮನದಾಳದ ಆಸೆ ನೆರವೇರುತ್ತದೆ ಅಂದುಕೊಂಡೆ. ಹಲವು ವರ್ಷಗಳಿಂದ ಗಂಡನ ಪ್ರೀತಿಗಾಗಿ ಹಂಬಲಿಸುತ್ತಿದ್ದ ನಾನು ಈಗ ಅದನ್ನು ಪಡೆಯಲಿದ್ದೇನೆ. ನನ್ನ ಹೆಸರು ಸುಮನ್ ಮತ್ತು ನಾನು ತುಂಬ ಸುಂದರವಾಗಿದ್ದೇನೆ. ನನ್ನ ಸುಂದರ ಮೈಬಣ್ಣದಂತೆ ನನ್ನ ಸುಂದರವಾದ ಕಣ್ಣುಗಳು. ನಾನು ನನ್ನ ಗಂಡನ ಹತ್ತಿರ ತಲುಪಿದಾಗ ನನ್ನ ಗಂಡನಿಗೆ ತುಂಬ ಸಂತೋಷವಾಯಿತು. ಅವನು ಕೂಡ ರಾತ್ರಿಯನ್ನು ಒಬ್ಬಂಟಿಯಾಗಿ ಕಳೆಯುತ್ತಾನೆ ಎಂದು ನನಗೆ ತಿಳಿದಿದೆ. ಸಿಟಿಗೆ ಬಂದ ಕೆಲವೇ ದಿನಗಳಲ್ಲಿ 2 ಮನೆಗಳಲ್ಲಿ ನನಗೆ ಕೆಲಸ ಸಿಕ್ಕಿತು. ಇನ್ನೂ ಸ್ವಲ್ಪ ಕೆಲಸ ಸಿಕ್ಕರೆ ಒಳ್ಳೆಯ ದುಡ್ಡು ಸಿಗುತ್ತೆ ಅನ್ನಿಸಿತ್ತು. ನಗರಗಳ ಜನರು ಹಳ್ಳಿಗಳಿಗಿರುವುದರಿಂದ ಉತ್ತಮ ವೇತನವನ್ನು ನೀಡುತ್ತಾರೆ. ಒಂದು ರಾತ್ರಿ ಕೆಲಸದ ನಂತರ ನಾನು ನನ್ನ ಗಂಡನೊಂದಿಗೆ ಮಾತನಾಡುತ್ತಿದ್ದಾಗ ಹೊರಗೆ ಮಳೆ ಬರಲು ಪ್ರಾರಂಭವಾಯಿತು. ಜೋರಾಗಿ ಮಳೆ ಸುರಿಯುತ್ತಿದ್ದು ನಿಲ್ಲುವ ಲಕ್ಷಣ ಕಾಣುತ್ತಿರಲಿಲ್ಲ. ರಾತ್ರಿ 11 ಗಂಟೆ ಸುಮಾರಿಗೆ ಯಾರೋ ಮನೆಯ ಬಾಗಿಲು ತಟ್ಟಿದರು. ನನ್ನ ಪತಿ ಇಷ್ಟು ರಾತ್ರಿ ಯಾರು ಬಂದಿರಬಹುದು ಎಂದು ಆಶ್ಚರ್ಯಪಟ್ಟರು.
ನನ್ನ ಪತಿ ಎದ್ದು ಬಾಗಿಲು ತೆರೆಯಲು ಹೋದಾಗ 35ರಿಂದ 40 ವರ್ಷದ ವಯಸ್ಸಿನ ಬಲವಾದ ಹುಡುಗರು ಬಾಗಿಲಲ್ಲಿ ನಿಂತಿದ್ದರು. ನನ್ನ ಪತಿ ಆ ಜನರೊಂದಿಗೆ ಮಾತನಾಡಲು ಪ್ರಾರಂಭಿಸಿದಾಗ ನಾನು ನನ್ನ ಮಲಗುವ ಕೋಣೆಗೆ ಬಂದೆ. ಆದರೆ ಈ ಜನರು ಯಾರು ಮತ್ತು ಅವರು ನಮ್ಮ ಮನೆಗೆ ಏಕೆ ಬಂದರು ಎಂದು ನಾನು ಆಲೋಚನೆಯಲ್ಲಿ ಮುಳುಗಿದ್ದೆ. ಸ್ವಲ್ಪ ಸಮಯದ ನಂತರ ನನ್ನ ಪತಿ ಕೋಣೆಗೆ ಬಂದು 4 ಜನರು ಪ್ರಯಾಣಿಕರು ಮತ್ತು ಮಳೆಯಿಂದಾಗಿ ಕೆಟ್ಟದಾಗಿ ಸಿಕ್ಕಿಬಿದ್ದಿದ್ದಾರೆ. ಅವರು ಒಂದು ರಾತ್ರಿ ನಮ್ಮ ಮನೆಯಲ್ಲಿ ಆಶ್ರಯ ಪಡೆಯಲು ಕೇಳುತ್ತಿದ್ದಾರೆ. ಆದ್ದರಿಂದ ನನಗೆ ಅವರ ಮೇಲೆ ಕರುಣೆ ಬಂದು, ಸರಿ ಆಯಿತು, ಆದರೆ ನಮ್ಮ ಈ ಚಿಕ್ಕ ಮನೆಯಲ್ಲಿ ಕೇವಲ ಒಂದೇ ಅತಿಥಿ ಕೋಣೆ ಇದೆ. ಆದ್ದರಿಂದ ನೀವು 4 ಜನರೆಲ್ಲ ಅಲ್ಲಿಯೇ ಮಲಗಬೇಕಾಗುತ್ತದೆ ಎಂದು ಹೇಳಿದ್ದೇನೆ ಎಂದರು. ನನ್ನ ಕಿವಿಯಲ್ಲಿ ಇದನ್ನು ನಂಬಲಾಗಲಿಲ್ಲ. 4 ಅಪರಿಚಿತರು ಈ ರೀತಿ ಮನೆಯಲ್ಲಿ ಇರಲು ನನ್ನ ಪತಿ ಹೇಗೆ ಅನುಮತಿಸುತ್ತಾನೆ? ಆದರೆ ಅವನು ತುಂಬಾ ಸರಳ, ಜನರನ್ನು ಬೇಗನೆ ನಂಬುತ್ತಾನೆ. ಬಹುಶಃ ಈ ಜನರು ಮಳೆಯಿಂದಾಗಿ ನಿಜವಾಗಿಯೂ ಅಸಹಾಯಕರಾಗಿದ್ದಾರೆ. ನಮ್ಮ ಮನೆಯಲ್ಲಿ ಅಂತಹ ಬೆಲೆ ಬಾಳುವ ವಸ್ತು ಕೂಡ ಇಲ್ಲ. ಅದನ್ನು ಕದಿಯಲು ಈ ಜನರು ಬಂದಿರಬಹುದು ಅಂದುಕೊಂಡೆ. ಮತ್ತೆ ಈ ಜನರಿಗೆ ತುಂಬ ಹಸಿವಾಗಿದೆ, ದಯವಿಟ್ಟು ಸ್ವಲ್ಪ ಆಹಾರವನ್ನು ತಯಾರಿಸು ಎಂದು ನನ್ನ ಪತಿ ಹೇಳಿದರು. ನಾನು ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡಲು ಪ್ರಾರಂಭಿಸಿದೆ. ನಾನು ಅವರಿಗೆ ಊಟವನ್ನು ನೀಡಲು ಹೊರಬಂದಾಗ 4 ಜನರು ನನ್ನ ಮೇಲೆ ಕಣ್ಣಿಟ್ಟಿದ್ದರು. ನಾನು ಒಂದು ಕೆಂಪು ಮ್ಯಾಕ್ಸಿಯಲ್ಲಿದ್ದೆ. ನನಗೆ ತುಂಬ ವಿಚಿತ್ರ ಎನಿಸಿತು, ಏಕೆಂದರೆ ಯಾವುದೇ ವ್ಯಕ್ತಿ ನನ್ನನ್ನು ಈ ರೀತಿ ಮೊದಲು ನೋಡಿರಲಿಲ್ಲ. ನನ್ನ ಪತಿ ನನ್ನನ್ನು ನನ್ನ ಹೆಂಡತಿಯನ್ನು ಪರಿಚಯಿಸಿದರು. ಆದರೆ ಅವನು ತನ್ನ ಮೊದಲ ಹೆಂಡತಿಯನ್ನು ಆಳವಾಗಿ ಪ್ರೀತಿಸುತ್ತಿದ್ದನು. ಅವಳು ಅವನ ಬಾಲ್ಯದ ಪ್ರೀತಿ. ಅವನು ಸುನೀತಾ ಜೊತೆ ಬೆಳೆದನು. ಅವರಿಬ್ಬರು ಪ್ರೀತಿಯಲ್ಲಿ ಬಿದ್ದರು ಮತ್ತು ಇಡೀ ಹಳ್ಳಿಗೆ ಈ ವಿಷಯ ತಿಳಿದಿತ್ತು, ಏಕೆಂದರೆ ಅವರು ಆಗಾಗ್ಗೆ ಹೊಲ ಗದ್ದೆಗಳಲ್ಲಿ ತಿರುಗುತ್ತಿದ್ದರು. ಆದರೆ ಕ್ರಮೇಣ ಸುನೀತಾ ಯೌವನಕ್ಕೆ ಬಂದಾಗ ಅವಳ ತಂದೆ ಅವಳನ್ನು ಸುಮಿತ್ ಜೊತೆ ಭೇಟಿಯಾಗಲು ಬಿಡುತ್ತಿರಲಿಲ್ಲ. ಸುಮಿತ್ ಜೊತೆ ಹೀಗೆ ಸುತ್ತಾಡಿದರೆ ನಿನ್ನನ್ನು ಯಾರು ಮದುವೆಯಾಗುತ್ತಾರೆ ಎನ್ನುತ್ತಿದ್ದರಂತೆ. ಆದರೆ ನಂತರ ಸುಮಿತ್ ಅವಳಿಗೆ ಸಂಬಂಧವನ್ನು ಪ್ರಸ್ತಾಪಿಸಿದಾಗ ಎಲ್ಲರೂ ಒಪ್ಪಿದರು ಮತ್ತು ಅವರಿಬ್ಬರು ಮದುವೆಯಾಗಿ ಒಂದು ಮಗುವನ್ನು ಹೊಂದಿದ್ದರು. ಆದರೆ ಸುನೀತಾ ಅನಾರೋಗ್ಯಕ್ಕೆ ಒಳಗಾಗಿ ಸಾವನ್ನಪ್ಪಿದ್ದಳು. ನನ್ನ ಗಂಡನಿಗೆ ಅವಳ ಸಾವಿನಿಂದ ಚೇತರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅವನು ನನಗೆ ಹೇಳುತ್ತಿದ್ದನು, ನಾನು ನಿನಗೆ ಹೆಂಡತಿಯ ಹಕ್ಕು ಕೊಡುತ್ತೇನೆ, ಆದರೆ ನಾನು ನಿನ್ನನ್ನು ಪ್ರೀತಿಸಲು ಸಾಧ್ಯವಿಲ್ಲ. ಕೆಲವೊಮ್ಮೆ ಕೇವಲ ಒಂದು ಮಗುವನ್ನು ಬೆಳೆಸುವುದಕ್ಕಾಗಿ ಮದುವೆಯಾಗಿ ನನ್ನ ಜೀವನವನ್ನು ಹಾಳು ಮಾಡಿದ ನನ್ನ ಗಂಡನ ಮೇಲೆ ನಾನು ತುಂಬ ಕೋಪಗೊಳ್ಳುತ್ತೇನೆ. ಅಲ್ಲ, ನಾನು ಕೂಡ ಒಬ್ಬ ಮಹಿಳೆ. ನನಗೂ ಪ್ರೀತಿ ಬೇಕು. ನನ್ನನ್ನು ಮನಪೂರ್ವಕವಾಗಿ ಪ್ರೀತಿಸುವ ವ್ಯಕ್ತಿ ನನಗೆ ಬೇಕಾಗಿತ್ತು. ನನ್ನ ಪತಿ ನನ್ನನ್ನು ಜವಾಬ್ದಾರಿ ಎಂದು ಮಾತ್ರ ಪರಿಗಣಿಸುತ್ತಾನೆ. ಆದರೆ ಇಂದು ಮೊದಲ ಬಾರಿಗೆ ಒಬ್ಬ ವ್ಯಕ್ತಿ ನನ್ನನ್ನು ಈ ರೀತಿ ನೋಡುತ್ತಿದ್ದಾನೆ, ಮತ್ತು ಅದು ಕೂಡ ಒಬ್ಬರಲ್ಲ, 4 ಜನ. ನನ್ನ ಮನದಲ್ಲಿ ವಿಚಿತ್ರ ಯೋಚನೆಗಳು ಬರತೊಡಗಿದವು. ಊಟ ಕೊಟ್ಟ ಕೂಡಲೇ ರೂಮಿನ ಒಳಗೆ ಬಂದೆ, ಯಾಕೆಂದರೆ ಇವರ್ಯಾರು ಅಂತ ಗೊತ್ತಿಲ್ಲ. ಅವರು ಮದ್ಯದ ಬಾಟಲಿಯನ್ನು ಹೊರತೆಗೆದಿರುವುದನ್ನು ನಾನು ಕೋಣೆಯ ಒಳಗಿನಿಂದ ನೋಡಿದೆ. ಅದು ತುಂಬ ದುಬಾರಿ ಮದ್ಯ. ಆದ್ದರಿಂದ ನನ್ನ ಪತಿ ಕೂಡ ಅದನ್ನು ತುಂಬ ಸಂತೋಷದಿಂದ ಕುಡಿಯಲು ಪ್ರಾರಂಭಿಸಿದರು. ಬಹಳ ಸಮಯದ ನಂತರ ನನ್ನ ಪತಿ ಕೋಣೆಯಲ್ಲಿ ಮಲಗಲು ಬಂದಾಗ ಅವನು ನಶೆಯಲ್ಲಿ ಸಂಪೂರ್ಣವಾಗಿ ತನ್ನ ಪ್ರಜ್ಞೆಯನ್ನು ಕಳೆದುಕೊಂಡಿದ್ದನು. ನಾನು ಹೇಗೋ ಅವನನ್ನು ಮಂಚದ ಮೇಲೆ ಮಲಗಿಸಿದೆ. ಅವನು ಗಾಢ ನಿದ್ರೆಗೆ ಜಾರಿದನು. ನಾನು ಹೆದರುತ್ತಾ ಹೊರಗಡೆ ಹೋದೆ ಮತ್ತು ನಿಮ್ಮೆಲ್ಲರಿಗೂ ಒಳಗೆ ಮಲಗಲು ವ್ಯವಸ್ಥೆ ಮಾಡಿದ್ದೇನೆ ಎಂದು ಹೇಳಿದೆ. ಅವರು ತುಂಬ ವಿಚಿತ್ರವಾದ ಕಣ್ಣುಗಳಿಂದ ನನ್ನನ್ನು ನೋಡುತ್ತಿದ್ದರು, ಏಕೆಂದರೆ ಅವರು ತುಂಬ ಕುಡಿದಿದ್ದರು. ನಾನು ಬೇಗನೆ ನನ್ನ ಕೋಣೆಗೆ ಬಂದು ಮಲಗುವ ಕೋಣೆಯ ಬಾಗಿಲು ಮುಚ್ಚಿ ನಂತರ ಮಲಗಿದೆ. ಹೊರಗೆ ತುಂಬ ಮಳೆ ಬರುತ್ತಿತ್ತು ಮತ್ತು ನನ್ನ ಗಂಡ ಗೊರಕೆ ಹೊಡೆಯಲು ಪ್ರಾರಂಭಿಸಿದ್ದ. ನಾನು ತುಂಬ ಸುಸ್ತಾಗಿ ಮಲಗಿದ್ದೆ. ಆದರೆ ಮಧ್ಯರಾತ್ರಿ ಪಕ್ಕದ ಕೋಣೆಯಿಂದ ದೊಡ್ಡ ಶಬ್ದ ಬರಲು ಪ್ರಾರಂಭವಾಯಿತು. ನಾನು ಗಾಬರಿಯಿಂದ ಎಚ್ಚರಗೊಂಡೆ, ಆದರೆ ನನ್ನ ಪತಿ ಗಮನಿಸಲಿಲ್ಲ ಮತ್ತು ಅವನು ಗಾಢವಾದ ನಿದ್ರೆಯನ್ನು ಮುಂದುವರೆಸಿದನು. ನನಗೆ ಅವನನ್ನು ಎಬ್ಬಿಸಬೇಕೆಂದು ಅನಿಸಿತು, ಆದರೆ ಅವನು ಕುಡಿದಿದ್ದಾನೆ ಮತ್ತು ಎಚ್ಚರಗೊಳ್ಳುವುದಿಲ್ಲ ಎಂದು ನನಗೆ ತಿಳಿದಿತ್ತು. ಗಲಾಟೆ ಶಬ್ದ ಹೆಚ್ಚುತ್ತಲೇ ಇದ್ದುದರಿಂದ ಎದ್ದು ಬಂದು ಇವರೇ ಕಳ್ಳರು ಎಂದು ನೋಡಬೇಕು ಎಂದುಕೊಂಡೆ. ನನ್ನ ಪತಿ ಯಾರನ್ನಾದರೂ ನಂಬಬಹುದು, ಆದರೆ ಆ ವ್ಯಕ್ತಿ ನನಗೆ ಸರಿ ಎನಿಸಲಿಲ್ಲ. ನಾನು ಸುಮಾರು 10-15 ನಿಮಿಷಗಳ ಕಾಲ ನನ್ನ ಹಾಸಿಗೆಯ ಮೇಲೆ ಕುಳಿತಿದ್ದೆ. ಆದರೆ ನಂತರ ನಾನು ಧೈರ್ಯವನ್ನು ಒಟ್ಟುಗೂಡಿಸಿ
ನನ್ನ ಮಲಗುವ ಕೋಣೆಯ ಬಾಗಿಲು ತೆರೆದು ಮತ್ತೊಂದು ಕೋಣೆಯ ಕಡೆಗೆ ಹೋಗಲು ಪ್ರಾರಂಭಿಸಿದೆ. ಅಲ್ಲಿಂದ ಶಬ್ದ ಬರುತ್ತಿತ್ತು. ನಾನು ಚಿಕ್ಕವಳಿದ್ದಾಗ ನನ್ನ ಮನೆಗೆ ಬೆಂಕಿ ಬಿದ್ದಾಗ ನನಗೆ ಅನಿಸಿದಂತೆಯೇ ಈಗಲೂ ನನ್ನ ಹೃದಯದೊಳಗೆ ನಾನು ತುಂಬ ಉದ್ವೇಗವನ್ನು ಅನುಭವಿಸುತ್ತಿದ್ದೆ. ಆಗ ನನಗೆ ಕೇವಲ 15 ವರ್ಷ. ನಾನು ಹೊರಗೆ ಆಟವಾಡುತ್ತಿದ್ದೆ. ಮನೆಯೊಳಗೆ ಬೆಂಕಿ ಬಿದ್ದಿರುವುದನ್ನು ಕಂಡಾಗ ಭಯದಿಂದ ನನ್ನ ಸ್ಥಳದಿಂದ ಕದಲಲಿಲ್ಲ. ಅಕ್ಕಪಕ್ಕದ ಮನೆಗಳಿಂದ ಯಾರನ್ನೂ ಸಹಾಯಕ್ಕೆ ಕರೆಯಲು ಸಾಧ್ಯವಾಗಲಿಲ್ಲ. ನನಗೆ ಪಾರ್ಶ್ವವಾಯು ಬಂದಂತೆ ಭಾಸವಾಯಿತು. ಇಲ್ಲಿಂದ ಮುಂದೆ ನಾನು ನನ್ನ ಸ್ಥಳದಲ್ಲಿ ದೃಢವಾಗಿ ನಿಂತಿದ್ದೇನೆ ಮತ್ತು ನನ್ನ ಮನೆಯು ನನ್ನ ಕಣ್ಣುಗಳ ಮುಂದೆ ಸುಟ್ಟು ಬೂದಿಯಾಯಿತು. ನನ್ನ ಹೆತ್ತವರು ಒಳಗೆ ಇದ್ದರು. ನಮಗೆ ಒಂದು ಕೋಣೆಯ ಮನೆಯಿತ್ತು. ನನ್ನ ತಂದೆ ರಾತ್ರಿಯಲ್ಲಿ ನನ್ನ ತಾಯಿ ಮತ್ತು ನಾನು ಮಲಗುವ ಸ್ಥಳಕ್ಕೆ ಬಂದಾಗ ಅವರು ನನ್ನನ್ನು ಹೊರಹಾಕುತ್ತಿದ್ದರು. ಆ ಜನರು ನನ್ನನ್ನು ಏಕೆ ಹೊರಹಾಕಿದರು ಎಂದು ನನಗೆ ಅರ್ಥವಾಗಲಿಲ್ಲ. ಆದರೆ ಬೆಳೆದ ನಂತರ ನನಗೆ ಅರ್ಥವಾಯಿತು. ಚಿಕ್ಕವಳಿದ್ದಾಗ ನಾನು ಇದೇ ರೀತಿ ಒಂದೇ ಸ್ಥಳದಲ್ಲಿ ನಿಂತು ಹೆದರುತ್ತಿದ್ದೆ ಮತ್ತು ನನ್ನ ಕೈಕಾಲುಗಳು ನಡುಗುತ್ತಿದ್ದವು. ಕೆಲವೊಮ್ಮೆ ಒಳಗಿನಿಂದ ಧ್ವನಿಗಳು ಬರುತ್ತಿದ್ದವು. ಆದರೆ ನನ್ನ ತಂದೆ ನನ್ನನ್ನು ಕರೆಯುವವರೆಗೂ ಹೊರಗೆ ನಿಲ್ಲುವಂತೆ ಸ್ಪಷ್ಟವಾಗಿ ಹೇಳಿದ್ದರಿಂದ ನಾನು ಒಳಗೆ ಹೋಗುತ್ತಿರಲಿಲ್ಲ. ಮಳೆ ಇರಲಿ ಬಿಸಿಲು ಇರಲಿ ನಮ್ಮ ತಂದೆ ನನ್ನನ್ನು ಹೊರಗೆ ನಿಲ್ಲಲು ಹೇಳುತ್ತಿದ್ದರು ಮತ್ತು ಕೆಲವೊಮ್ಮೆ ನಾನು ತುಂಬ ಹೊತ್ತು ಹಾಗೆ ನಿಲ್ಲುತ್ತಿದ್ದೆ ಮತ್ತು ಆ ರಾತ್ರಿಯೂ ನಮ್ಮ ಮನೆ ಉರಿಯುತ್ತಿರುವಾಗ ನಾನು ಹಾಗೆ ನಿಂತಿದ್ದೆ. ವಿಷಯ ತಿಳಿದು ಸುತ್ತಮುತ್ತಲಿನವರು ಬಂದು ನೋಡಿದಾಗ ಮನೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿತ್ತು. ಬಂಧಿಸಲು ಯತ್ನಿಸಿದದಾದರೂ ಪೋಷಕರು ಸಂಪೂರ್ಣ ಸುಟ್ಟು ಕರಕಲಾಗಿದ್ದರು. ಸಹಾಯ ಕೇಳಲಾಗದೆ ಅದೇ ಸ್ಥಳದಲ್ಲಿ ನಿಂತು ಬಿಟ್ಟಿದ್ದರಿಂದ ಗ್ರಾಮದ ಜನರು ನನ್ನ ಮೇಲೆ ಆರೋಪ ಮಾಡಿದ್ದರು. ನಿನ್ನಿಂದಾಗಿ ನಿಮ್ಮ ತಂದೆ ತಾಯಿ ಸುಟ್ಟು ಹೋದರೆಂದು. ನಾನು ಅನಾಥಳಾಗಿದ್ದೆ ಮತ್ತು ನನ್ನ ತಾಯಿಯ ಅಣ್ಣ ಅತ್ತಿಗೆ ನನ್ನನ್ನು ತಮ್ಮೊಂದಿಗೆ ಕರೆದುಕೊಂಡು ಹೋಗಿದ್ದರು. ಆದರೆ ಆ ಜನ ನನ್ನ ಜೀವನವನ್ನೇ ಕಷ್ಟಪಡಿಸಿದರು. ನನ್ನ ಅತ್ತೆ ಮನೆಯ ಎಲ್ಲ ಕೆಲಸಗಳನ್ನು ನನಗೆ ಮಾಡಲು ಹೇಳುತ್ತಿದ್ದರು ಮತ್ತು ನಾನು ಯಾವುದೇ ತಪ್ಪು ಮಾಡಿದರೆ ನನ್ನನ್ನು ಹೊಡೆಯುತ್ತಿದ್ದಳು. ಈಗ ನಾನು 18 ವರ್ಷದವಳಾಗಿದ್ದಾಗ ಅವರು ನನಗಾಗಿ ಹುಡುಗನನ್ನು ಹುಡುಕಲು ಪ್ರಾರಂಭಿಸಿದರು. ಆದರೆ ಹುಡುಗರು ವರದಕ್ಷಿಣೆಗಾಗಿ ಬೇಡಿಕೆ ಇಟ್ಟಿದ್ದರಿಂದ ನನಗೆ ಮದುವೆಯಾಗಲು ಸಾಧ್ಯವಾಗಲಿಲ್ಲ. ಅತ್ತೆ ಮದುವೆಗೆ 1 ಪೈಸೆಯೂ ಖರ್ಚು ಮಾಡುವುದಿಲ್ಲ, ಏಕೆಂದರೆ ಅವಳು ನನ್ನ ಸ್ವಂತ ಮಗಳಲ್ಲ. ಬೇಕಾದರೆ ಈಗಲೇ ಅವಳಿಗೆ ಮನೆಯಿಂದ ಹೊರಹಾಕುತ್ತೇನೆ ಎಂದು ಹೇಳುತ್ತಿದ್ದರು. ಮಾವನು ಏನನ್ನೂ ಹೇಳುತ್ತಿರಲಿಲ್ಲ. ನನ್ನನ್ನು ಬಲವಂತದಿಂದ ನನ್ನನ್ನು ಸಹಿಸಿಕೊಳ್ಳುತ್ತಿದ್ದಾನೆ ಎಂದು ಅನಿಸುತ್ತಿತ್ತು. ನಾನು 20 ವರ್ಷ ವಯಸ್ಸಿನವಳಾಗಿದ್ದಾಗ ಅವರು ನನಗೆ ಸುಮಿತ್ ಜೊತೆ ಸಂಬಂಧವನ್ನು ಬೆಳೆಸಿದರು. ಇದು ಸುಮಿತ್ಗೆ 2ನೇ ಮದುವೆಯಾಗಿದ್ದು ತನ್ನ ಮಗುವನ್ನು ನೋಡಿಕೊಳ್ಳಲು ಒಂದು ತಾಯಿಯನ್ನು ಬಯಸಿದ್ದನು. ಅದಕ್ಕಾಗಿಯೇ ಅವನು ವರದಕ್ಷಿಣೆ ಇಲ್ಲದೆ ಮದುವೆಯಾಗಲು ಒಪ್ಪಿಕೊಂಡನು. ನನ್ನ ಅತ್ತೆಯು ನನಗೆ ನೀನು ಗಂಡನ ಮನೆಯಲ್ಲಿ ಹೇಗಾದರೂ ಇರು, ಆದರೆ ನಮ್ಮ ಮನೆಗೆ ಹಿಂತಿರುಗಬೇಡ ಎಂದು ನನ್ನ ಅತ್ತೆ ಹೇಳಿದ್ದರು. ಏಕೆಂದರೆ ನಾವು ಇನ್ನು ಮುಂದೆ ನಿನ್ನ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದಿಲ್ಲ ಮತ್ತು ನನ್ನ ಜೀವನದುದ್ದಕ್ಕೂ ನಾನು ಇದೇ ಭಯದಲ್ಲಿಯೇ ಇದ್ದೆ. ನನಗೆ ಯಾರ ವಿರುದ್ಧವೂ ಧ್ವನಿ ಎತ್ತಲು ಸಾಧ್ಯವಾಗಲಿಲ್ಲ. ಅತ್ತೆ ಮಾವ ಏನೇ ಹೇಳಿದರೂ ತಲೆ ಬಗ್ಗಿಸಿ ಗಂಡ ಹೇಳಿದ್ದನ್ನೆಲ್ಲ ಪಾಲಿಸುವ ನಾನು ಇವತ್ತು ಈ ಇನ್ನೊಂದು ಕೋಣೆಯಿಂದ ಬರುತ್ತಿರುವ ಸದ್ದು ಕೇಳಿ ತುಂಬ ಭಯವಾಗುತ್ತಿದೆ. ನನಗೇನು ಅನಾಹುತ ಆಗಲಿದೆ ಎಂದು ಅನಿಸತೊಡಗಿತು. ಬಾಗಿಲನ್ನು ಸ್ವಲ್ಪ ತಳ್ಳಿ ಒಳಗೆ ಇಣುಕಿದಾಗ ಆಕಾಶವೇ ನನ್ನ ತಲೆ ಮೇಲೆ ಬಿದ್ದಂತೆ ಅನಿಸಿತು. ನನ್ನ ಕಾಲುಗಳ ಕೆಳಗಿನಿಂದ ನೆಲವು ಕುಸಿದಂತಾಯಿತು. ಬಹುಶಃ ಇಂದು ನನ್ನ ಜೀವನದ ಅತ್ಯಂತ ಕೆಟ್ಟ ದಿನ ಎಂದು ನಾನು ಭಾವಿಸಿದೆ. ಬಹುಶಃ ಅಂತಹ ಭಯಾನಕ ದೃಶ್ಯವನ್ನು ನಾನು ಹಿಂದೆಂದೂ ನೋಡಿರಲಿಲ್ಲ. ನನ್ನ ತಾಯಿ ಮತ್ತು ತಂದೆಯ ದೇಹಗಳು ಸುಟ್ಟು ಹೋಗಿವೆ, ಆದರೆ ಈ ಕೋಣೆಯ ಬಣ್ಣವು ಸಂಪೂರ್ಣವಾಗಿ ಕೆಂಪು ಬಣ್ಣಕ್ಕೆ ತಿರುಗಿತು. ಕೋಣೆಯೊಳಗಿದ್ದ 3 ಕಣ್ಣುಗಳು ನನ್ನ ಮೇಲೆ ಬಿದ್ದವು. ಒಬ್ಬ ವ್ಯಕ್ತಿ ಬೇಗನೆ ನನ್ನ ಬಳಿಗೆ ಬಂದು ನನ್ನನ್ನು ಒಳಗೆ ಎಳೆದುಕೊಂಡು ಬಾಗಿಲು ಮುಚ್ಚಿದನು. ಈ ಜನರು ನನಗೆ ಏನಾದರೂ ಕೆಟ್ಟದ್ದನ್ನು ಮಾಡುತ್ತಾರೆ ಎಂದು ನಾನು ತುಂಬ ಹೆದರುತ್ತಿದ್ದೆ. ಅವರು ನನ್ನನ್ನು ನೋಡಿದ ತಕ್ಷಣ ಅವರು ನನ್ನನ್ನು ತುಂಬ ವಿಚಿತ್ರವಾದ ಕಣ್ಣುಗಳಿಂದ ನೋಡಲಾರಂಭಿಸಿದರು ಮತ್ತು ನನ್ನ ಹತ್ತಿರ ಬರಲು ಪ್ರಾರಂಭಿಸಿದರು. ನನ್ನ ಗಂಟಲು ಒಣಗಲು ಪ್ರಾರಂಭಿಸಿತು ಮತ್ತು ಭಯದಿಂದ ನನ್ನ ಧ್ವನಿಯು ನಿಂತು ಹೋಯಿತು. ಅವರ 4ನೇ ಸಹಚರನ ಮೃತದೇಹವು ರಕ್ತದಿಂದ ತೊಯ್ದು ಕೋಣೆಯಲ್ಲಿ ಮಲಗಿತ್ತು. ಈಗ ಉಳಿದ 3 ಜನರು ನನ್ನನ್ನು ಜೀವಂತ ಬಿಡದಿರಬಹುದು. ನಾನು ಕೊಲೆಗೆ ಸಾಕ್ಷಿಯಾಗಿದ್ದರಿಂದ ನಾನು ತುಂಬ ಹೆದರುತ್ತಿದ್ದೆ. ಈ 3ರಲ್ಲಿ ಯಾರಾದರೂ ಅವನನ್ನು ಕೊಂದಿರಬೇಕು. ಒಬ್ಬ ವ್ಯಕ್ತಿ ನನ್ನನ್ನು ಎತ್ತಿಕೊಂಡು ನೇರವಾಗಿ ಹಾಸಿಗೆಯ ಮೇಲೆ ಎಸೆದನು. ಈ ಜನರು ನನ್ನನ್ನು ಕೊಲ್ಲುತ್ತಾರೆ ಎಂದು ನಾನು ಭಾವಿಸಿದೆ, ಆದರೆ ಅವರು ಹಾಗೆ ಏನನ್ನೂ ಮಾಡಲಿಲ್ಲ. ಅವರು ತಮ್ಮ ಜಾಕೆಟ್ಗಳನ್ನು ತೆಗೆಯಲು ಪ್ರಾರಂಭಿಸಿದರು
ಮತ್ತು ಅದರ ನಂತರ ನನಗೆ ಏನಾಯಿತು ಎಂಬುದು ರಾತ್ರಿಯಿಡೀ ನನ್ನ ಕಿರುಚಾಟವನ್ನು ಪ್ರತಿಧ್ವನಿಸುತ್ತಿತ್ತು. ನನ್ನ ಜೀವನದುದ್ದಕ್ಕೂ ನಾನು ಹಂಬಲಿಸುತ್ತಿದ್ದದ್ದನ್ನು ನಾನು 3 ಅಪರಿಚಿತರಿಂದ ಪಡೆಯುತ್ತಿದ್ದೆ, ಅದು ಕೂಡ ನನ್ನ ಇಚ್ಛೆಗೆ ವಿರುದ್ಧವಾಗಿ. ಈ ಕೊಲೆಗಾರರಿಂದ ಮತ್ತು ಮೃತದೇಹದ ಮುಂದೆ ನನ್ನ ಮುಖದ ಭಾವವು ಬದಲಾಗುತ್ತಿತ್ತು. ಕೆಲವೊಮ್ಮೆ ಭಯದಿಂದ ನಾನು ಚಲಿಸಲು ಸಾಧ್ಯವಾಗಲಿಲ್ಲ ಮತ್ತು ಕೆಲವೊಮ್ಮೆ ನನಗೆ ಎಲ್ಲವೂ ಚೆನ್ನಾಗಿ ಅನಿಸುತ್ತಿತ್ತು. ನನ್ನ ಹೃದಯ ಮತ್ತು ಮನಸ್ಸು ಅನಿಯಂತ್ರಿತವಾಗಿತ್ತು. ಕೆಲವೊಮ್ಮೆ ನಾನು ಅಳುತ್ತೇನೆ, ಕೆಲವೊಮ್ಮೆ ನೋವು ಅನುಭವಿಸಿದೆ ಮತ್ತು ಕೆಲವೊಮ್ಮೆ ನನ್ನನ್ನು ಉಳಿಸಿಕೊಳ್ಳಲು ಏನಾದರೂ ಮಾಡಬೇಕು ಎಂದು ನಾನು ಭಾವಿಸಿದೆ. ಆದರೆ ನಾನು ಆ ಸಮಯದಲ್ಲಿ ತುಂಬಾ ಅಸಹಾಯಕಳಾಗಿದ್ದೆ. ನಾನು ಆ ಜನರನ್ನು ನಿರಾಕರಿಸಿದರೆ ಅವರು ನನ್ನನ್ನು ಕೊಲ್ಲುತ್ತಾರೆ, ಏಕೆಂದರೆ ಅವರು ಈಗಾಗಲೇ ಒಂದು ಕೊಲೆ ಮಾಡಿದ್ದಾರೆ. ಇದಾದ ನಂತರ ವ್ಯಕ್ತಿಯೊಬ್ಬ ಎದ್ದು ಶವವನ್ನು ಹೊದಿಕೆಯಿಂದ ಸುತ್ತಿ ಮನೆಯಿಂದ ಹೊರಗೆ ಹೋಗಿ ಶವವನ್ನು ತನ್ನ ಕಾರಿನಲ್ಲಿ ಬಚ್ಚಿಟ್ಟಿದ್ದಾನೆ. ನಂತರ 2 ಪುರುಷರು ಒಟ್ಟಾಗಿ ಕೊಠಡಿಯನ್ನು ಸ್ವಚ್ಛಗೊಳಿಸಲು ಪ್ರಾರಂಭಿಸಿದರು, ರಕ್ತದ ಕಲೆಗಳನ್ನು ತೆಗೆದುಹಾಕಿದರು ಮತ್ತು 3ನೆಯ ವ್ಯಕ್ತಿ ನನ್ನೊಂದಿಗೆ ಇದ್ದನು ಮತ್ತು ನನ್ನನ್ನು ನೋಡಿಕೊಳ್ಳಲು ಪ್ರಾರಂಭಿಸಿದನು, ಏಕೆಂದರೆ ಈ ಜನರು ಮಾಡಿದ ಅಪರಾಧವನ್ನು ನಾನು ತಿಳಿದಿರುವ ಏಕೈಕ ಸಾಕ್ಷಿಯಾಗಿದ್ದೆ. ಎಲ್ಲವೂ ಶುಚಿಯಾಗಿ ಅಚ್ಚುಕಟ್ಟಾದಾಗ 3 ಮತ್ತೆ ನನ್ನ ಬಳಿಗೆ ಬಂದರು. ನಾನು ಕಿರುಚಿಕೊಂಡರೆ ಬಹುಶಃ ನನ್ನ ಗಂಡ ರೂಮಿನಿಂದ ಬಂದು ನನ್ನನ್ನು ರಕ್ಷಿಸುತ್ತಾನೆ ಎಂದು ಭಾವಿಸಿದೆ. ಆದರೆ ಈ ಜನರು ಕೊಲೆ ಮಾಡಿ ನನ್ನ ಮತ್ತು ನನ್ನ ಗಂಡನನ್ನು ಸಹ ಕೊಂದಬಹುದು. ಒಂದು ಕೊಲೆಯ ಶಿಕ್ಷೆಯು 3 ಕೊಲೆಗಳಿಗೆ ಶಿಕ್ಷೆಯಂತೆ ಇರುತ್ತದೆ. ಆದರೆ ನಂತರ ಏನಾಯಿತು ಎಂದು ನನಗೆ ತಿಳಿದಿಲ್ಲ. ಆದರೆ ಬೆಳಿಗ್ಗೆ ನನ್ನ ಪತಿ ನನಗೆ ಕರೆಯಲು ಪ್ರಾರಂಭಿಸಿದಾಗ ನಾನು ತುಂಬ ಉದ್ವೇಗಗೊಂಡಿದ್ದೆ, ಏಕೆಂದರೆ ನಾನು ಯಾವಾಗ ಮಲಗಿದ್ದೆ ಎಂದು ನನಗೆ ತಿಳಿದಿಲ್ಲ. ನನ್ನ ಪತಿ ನನ್ನನ್ನು ಈ ಸ್ಥಿತಿಯಲ್ಲಿ ನೋಡಿದರೆ ಅವನು ನನಗೆ ವಿಚ್ಛೇದನ ನೀಡುತ್ತಾನೆ, ಅದು ಅಪರಿಚಿತರ ಕೋಣೆಯಲ್ಲಿ. ಆದರೆ ನಾನು ಕಣ್ಣು ತೆರೆದಾಗ ನಾನು ನನ್ನ ಮಲಗುವ ಕೋಣೆಯಲ್ಲಿದ್ದೆ ಮತ್ತು ನನ್ನ ದೇಹದ ಮೇಲೆ ರಾತ್ರಿಯಲ್ಲಿ ನಾನು ಧರಿಸಿದ್ದ ಅದೇ ಕೆಂಪು ಮ್ಯಾಕ್ಸಿ ಇತ್ತು ಮತ್ತು ನನ್ನ ಸುತ್ತಲೂ ಲಕ್ಷಾಂತರ ರೂಪಾಯಿಗಳು ಬಿದ್ದಿದ್ದವು. ಆಗ ಅಪರಿಚಿತ ವ್ಯಕ್ತಿಗಳು ಹೊರಟು ಹೋಗಿದ್ದರು. ಈಗಲೇ 10 ಗಂಟೆ ಆಗಿತ್ತು. ಆಗ ನನ್ನ ಗಂಡ ತುಂಬ ಹೊತ್ತು ಮಲಗಿದ್ದೀಯಾ, ಇವತ್ತು ಕೆಲಸಕ್ಕೆ ಹೋಗಬೇಕಲ್ಲವೇ ಎಂದರು. ನನಗೆ ಏನೂ ಅರ್ಥವಾಗಲಿಲ್ಲ. ನಂತರ ನನ್ನ ಪತಿ ಆ ಅಪರಿಚಿತರು ಹೋಗುವಾಗ ನಮಗೆ 5 ಲಕ್ಷ ರೂಪಾಯಿ ಕೊಟ್ಟರು ಎಂದು ಹೇಳಿದ್ದರು. ಇದನ್ನು ಕೇಳಿದ ನಂತರ ನನಗೆ ನಂಬಲಾಗಲಿಲ್ಲ. ನನ್ನ ಪತಿ ನಾನು ಹಣವನ್ನು ತೆಗೆದುಕೊಳ್ಳಲು ಬಯಸುವುದಿಲ್ಲ, ಆದರೆ ನಾವು ಆ ಜನರಿಗೆ ಸಹಾಯ ಮಾಡಿದ್ದೇವೆ, ಅದರ ಪ್ರತಿಯಾಗಿ ಅವರು ನಮಗೆ ಸಹಾಯ ಮಾಡಲು ಬಯಸಿದ್ದರು ಎಂದು ಹೇಳಿದ್ದರು. ನನಗೆ ಹಣಕ್ಕಾಗಿಯೇ ಈ ಕೊಲೆ ಮಾಡಿದ್ದಾರೇನೆ ಎಂದು ಅಚ್ಚರಿಯಾಯಿತು. ಅವರು ಯಾಕೆ ನಮಗೆ ದುಡ್ಡು ಕೊಟ್ಟರು? ಆ ರಾತ್ರಿ ಈ ಜನರು ನನಗೆ ಏನು ಮಾಡಿದರು ಅಥವಾ ನಾನು ನೋಡಿದ ಕೊಲೆಯ ಬಗ್ಗೆ ಯಾರಿಗೂ ಹೇಳಬಾರದೆಂದು ನನ್ನ ಬಾಯಿ ಮುಚ್ಚಲು ಹೀಗೆ ಮಾಡಿದ್ದಾರಾ? ನನ್ನ ಪತಿ ನಾನು ಈ ಹಣವನ್ನು ಬ್ಯಾಂಕಿಗೆ ಹಾಕುತ್ತೇನೆ, ಇದರಿಂದ ನಮ್ಮ ಸಾಲ ತೀರುತ್ತದೆ, ನೀನು ಕೆಲಸಕ್ಕೆ ಹೋಗು ಎಂದು ಹೇಳಿದರು. ನನ್ನ ಗಂಡ ಹೋದ ತಕ್ಷಣ ಅಳಲು ಶುರು ಮಾಡಿದೆ. ನನಗೆ ಏನಾಯಿತು ಅಂತ ತಕ್ಷಣ ಎದ್ದು ಬೇರೆ ರೂಮಿಗೆ ಹೋಗಿ ಬಟ್ಟೆ ಹಾಕಿಕೊಂಡು ತಕ್ಷಣ ಅಂಗಡಿಗೆ ಹೋದೆ. ನಾನು ಕೋಣೆಯನ್ನು ಸ್ವಚ್ಛಗೊಳಿಸಲು ವಿವಿಧ ರಾಸಾಯನಿಕಗಳನ್ನು ಖರೀದಿಸಿದೆ. ಅದರ ನಂತರ ನಾನು ರಕ್ತದ ಕಲೆಗಳಿರುವ ಆ ಕೊಠಡಿಯನ್ನು ಸಂಪೂರ್ಣವಾಗಿ ಉಜ್ಜಿದೆ. ಬೆಡ್ಶೀಟ್ ಕೂಡ ಚೆನ್ನಾಗಿ ತೊಳೆದಿದ್ದೆ. ಇಡೀ ಮನೆಯನ್ನು ಚೆನ್ನಾಗಿ ಶುಚಿಗೊಳಿಸಿದ ನಂತರ ನನಗಾಗಿ ಅಡುಗೆ ಮಾಡಲು ಪ್ರಾರಂಭಿಸಿದೆ. ಅಷ್ಟೊತ್ತಿಗಾಗಲೇ ನನ್ನ ಗಂಡ ಬಂದು, ನೀನು ಯಾಕೆ ಇನ್ನೂ ಕೆಲಸಕ್ಕೆ ಹೋಗಿಲ್ಲ ಅಂತ ಕೇಳಿದ್ದ. ನನಗೆ ಹುಷಾರಿಲ್ಲ, ನಡೆಯಲು ಆಗುತ್ತಿಲ್ಲ, ಮೈ ಮೇಲೆಲ್ಲ ನೋವು, ಒಳಗೊಳಗೆ ತುಂಬ ಭಯವಾಗುತ್ತಿದೆ ಎಂದು ಹೇಳಿದೆ. ಆದರೆ ಮುಂದಿನ ಕ್ಷಣದಲ್ಲಿ ನನ್ನ ಪತಿ ಇನ್ನೊಂದು ಕೋಣೆಗೆ ಹೋಗಿ ನನ್ನನ್ನು ಕೂಗಲು ಪ್ರಾರಂಭಿಸಿದನು. ನನ್ನ ಪತಿಗೆ ಏನಾದರೂ ವಿಷಯ ಗೊತ್ತಾಯಿತಾ ಎಂದು ನಾನು ತುಂಬ ಹೆದರುತ್ತಿದ್ದೆ. ನಾನು ಅವರ ಬಳಿಗೆ ಬಂದಾಗ ಅವರು, ಈಗ ನೀನು ಯಾವುದೇ ಕೆಲಸ ಮಾಡಬೇಕಾಗಿಲ್ಲ. ನನ್ನ ಹೃದಯ ಬಡಿತವು ತುಂಬ ವೇಗವಾಯಿತು. ನಾನು ಈ ಕೋಣೆಯನ್ನು ಹೋಮ್ ಸ್ಟೇ ಮಾಡಲು ಯೋಚಿಸುತ್ತಿದ್ದೇನೆ ಎಂದು ಹೇಳಿದರು. ನಾನು ಈ ಕೋಣೆಯ ಚಿತ್ರವನ್ನು ತೆಗೆದುಕೊಂಡು ಅದನ್ನು ಇಂಟರ್ನೆಟ್ನಲ್ಲಿ ಪೋಸ್ಟ್ ಮಾಡುತ್ತೇನೆ ಮತ್ತು ಆನ್ಲೈನ್ನಲ್ಲಿ ಬುಕ್ಕಿಂಗ್ ಮಾಡುವ ಮೂಲಕ ಯಾವುದೇ ವ್ಯಕ್ತಿ ರಾತ್ರಿ ಈ ಕೋಣೆಯಲ್ಲಿ ಉಳಿಯಬಹುದು ಮತ್ತು ನೀವು ಅವರಿಗೆ ಆಹಾರವನ್ನು ಬೇಯಿಸಬಹುದು. ಇದಕ್ಕಾಗಿ ನಾವು ಉತ್ತಮ ಮೊತ್ತವನ್ನು ವಿಧಿಸುತ್ತೇವೆ, ಆದ್ದರಿಂದ ನಾವಿಬ್ಬರೂ ಕೆಲಸ ಮಾಡುವ ಅಗತ್ಯವಿಲ್ಲ ಮತ್ತು ನಾವು ಈ ವ್ಯವಹಾರವನ್ನು ನಡೆಸುತ್ತೇವೆ. ಇದನ್ನು ಕೇಳಿ ಆಕಾಶವೇ ನನ್ನ ತಲೆಯ ಮೇಲೆ ಬಿದ್ದಂತೆ ಅನಿಸಿ ಮತ್ತೆ ಆ ರಾತ್ರಿಯ ಆಲೋಚನೆಯಲ್ಲಿ ಮುಳುಗಿದ್ದೆ. ನನಗೆ ಏನಾಯಿತೋ ಮತ್ತು ನಾನು ನನ್ನ ಹೃದಯದಲ್ಲಿ ಹೂತುಕೊಂಡಿದ್ದೆ. ನಾನು ಒಂದು ಕೊಲೆಗೆ ಸಾಕ್ಷಿಯಾಗಿದ್ದೆ ಮತ್ತು ನನ್ನ ವಿರುದ್ಧ ಅಪರಾಧ ನಡೆದಿದೆ.
ಈಗ ಪೊಲೀಸರು ನನ್ನನ್ನು ಹುಡುಕಿಕೊಂಡು ನಮ್ಮ ಮನೆಗೆ ತಲುಪಬಹುದು ಮತ್ತು ನನ್ನ ಜೀವನ ಬೂದಿಯಾಗುತ್ತದೆ ಎಂಬ ಭಯದಲ್ಲಿ ನಾನು ನನ್ನ ಜೀವನವನ್ನು ನಡೆಸಬೇಕಾಗಿತ್ತು. ಬಹುಶಃ ನಾನು ಪೊಲೀಸರಿಗೆ ಹೋಗಿ ಎಲ್ಲವನ್ನೂ ಹೇಳಬೇಕಾಗಿತ್ತು. ಆದರೆ ನನಗೆ ಏನಾಯಿತು ಎಂದು ಮನೆಯಲ್ಲಿ ಸಮುದಾಯಕ್ಕೆ ತಿಳಿದರೆ ನಾನು ಹೇಗೆ ಬದುಕುವುದು ಸಾಧ್ಯ? ಬಹುಶಃ ಸತ್ತವನು ನ್ಯಾಯಕ್ಕಾಗಿ ಕಾಯುತ್ತಿರಬಹುದು, ಆದರೆ ನನಗೂ ಅನ್ಯಾಯವಾಗಿದೆ. ಹೀಗೆ ಯೋಚಿಸುತ್ತಾ ನನ್ನ ಜೀವನವನ್ನು ಕಳೆದೆ. ವೀಕ್ಷಕರೇ, ನಿಮಗೆ ಈ ಕಥೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.